ಜೀವನವನ್ನೇ ಮುಡಿಪಿಟ್ಟು ಹೋರಾಡಿದ್ರು ಕಂಡ ಕನಸು ಕಣ್ಣೆದುರೆ ತಮ್ಮ ಶಿಷ್ಯೋತ್ತಮನಿಗೆ ಸಿಕ್ಕಿತ್ತು. ದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ ಅಡ್ವಾಣಿ ರಾಮರಥ ಯಾತ್ರೆಗೆ ಸಾರಥಿ ನರೇಂದ್ರ ಮೋದಿ. ಈ ವಿಚಿತ್ರ ಸಂಬಂಧದಲ್ಲಿನ ಏರಿಳಿತ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿತ್ತು. ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಕಾಣಿಸಿದ ತಮ್ಮ ಗುರುವಿಗೆ ಮೋದಿ ಈಗ ಭಾರತ ರತ್ನದ ಗರಿಯನ್ನ ತೊಡಿಸಿದ್ದಾರೆ. ಕೇಸರಿ ಶಿಲ್ಪಿ ಮಹಾರಥಿ ಎಲ್.ಕೆ. ಅಡ್ವಾಣಿ ಇನ್ಮೇಲೆ ಭಾರತ ರತ್ನ. ಗುರು ಶಿಷ್ಯರ ವಿಚಿತ್ರ ಸಂಬಂಧ ಅಂದು ಶಿಷ್ಯನ ಪೊರೆಯದಿದ್ರೆ ಕೇಸರಿ ಮಹಾಶಿಲ್ಪಿ, ರಾಜಕೀಯಕ್ಕೆ ರಥಯಾತ್ರೆಗಳನ್ನೇ ಪಥಗಳನ್ನಾಗಿ ಬದಲಿಸಿದ ಮಹಾಕಲಿ ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಗರಿ ಮೂಡಿದೆ. ದೇಶ ಕಂಡ ಪ್ರಖರ ಹಿಂದುತ್ವ ಪ್ರತಿಪಾದಕ ಬಿಜೆಪಿ ಸಹ ಸಂಸ್ಥಾಪಕ ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿರೋದು ಅತಿಶಯೋಕ್ತಿಯಲ್ಲ. ಖುದ್ದು ಪ್ರಧಾನಿ ಮೋದಿಯೇ ಈ ಬಗ್ಗೆ ಅಭಿನಂದಿಸಿ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಪಿಎಂ ಇವತ್ತು ಒಡಿಶಾದಲ್ಲಿ ಎಲ್.ಕೆ. ಅಡ್ವಾಣಿ ಅವರನ್ನ ಭಾರತದ ಮಹಾನ್ ಪುತ್ರ ಅಂತ ಬಣ್ಣಿಸಿದ್ದಾರೆ. आज देश ने अपने एक महान सपूत पूर्व उप प्रधानमंत्री लाल कृष्ण आडवाणी जी को भारत रत्न देने का भी निर्णय लिया है. भारत के उप प्रधानमंत्री, गृह मंत्री एवं सूचना प्रसारण मंत्री के रूप में और दशकों तक एक निष्ठावान, जागरूक सांसद के रूप में आदरणीय अडवाणी जी ने देश की जो सेवा की है वो अप्रतिम है. 90ರ ದಶಕದಲ್ಲಿ ರಾಮ ಮಂದಿರ ನಿರ್ಮಾಣದ ಕನಸನ್ನ ಬಿತ್ತಿದ ಅಡ್ವಾಣಿ ದೇಶದ ಉದ್ದಗಲಕ್ಕೂ ರಾಮರಥ ಯಾತ್ರೆ ಮೂಲಕ ಸದ್ದು ಮಾಡಿದ್ರು. ಇದೀಗ ಇದೇ ರಥ ಪುರುಷನಿಗೆ ಭಾರತ ರತ್ನ ಒಲಿದಿರೋದು ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಜೆಪಿಯ ನಾಯಕರೆಲ್ಲ ಅಡ್ವಾಣಿಗೆ ಶುಭ ಕೋರಿದ್ದಾರೆ. ಭಾರತದ ಏಕತೆ ಮತ್ತು ಸಮಗ್ರತೆ ಅಖಂಡವಾಗಿಸುವಲ್ಲಿ ಅಡ್ವಾಣಿ ಪಾತ್ರ ಅಪಾರ ಅಂದಿದ್ದಾರೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಶ್ರದ್ಧೆಯ ಹಿರಿಯ ನಾಯಕರು ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಇವತ್ತೇನಾದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಉಪಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕಾರಣ. ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ, ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ನಾವು ಅವನು ಹತ್ತಿರದಿಂದ ನೋಡಿದ್ದೀರಿ, ಹತ್ತಿರದಿಂದ ಮಾತಾಡಿದ್ದೀರಿ, ಅವ್ರ ಜೊತೆ ಓಡಾಡಿದ್ದೀರಿ. ಅಂಥ ವ್ಯಕ್ತಿಗೆ ಸಿಕ್ಕಿದಾಗ ನಿಜಕ್ಕೂ ಸಂತೋಷ ಆಗೇ ಆಗ್ತದೆ. ನಮ್ಮ ಮನೆಯಲ್ಲಿ ಯಾರಿಗಾದರೂ ನಮ್ಗೆ ಸಿಕ್ಕಿದ್ರೆ, ನಮ್ಮ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಈ ಥರ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತೈತೆ. ನಮ್ಮ ಅಣ್ಣನ ಸಿಕ್ಕಿದ್ರೆ, ಪರಿವಾರಕ್ಕೆ ಸಿಕ್ಕಿದ್ರೆ ಅದಕ್ಕಿಂತ ಹೆಚ್ಚು ಇಡೀ ದೇಶದ ಪರಿವಾರದಲ್ಲಿ, ಇಡೀ ದೇಶದ ಒಂದು ಮನೆ ಕುಟುಂಬ ಅಂತ ತಿಳ್ಕೊಂಡಂಥ ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು. ಇತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಡ್ವಾಣಿ ಅವರಿಗೆ ಕೊಟ್ಟಿರೋದಕ್ಕೆ ತಕರಾರೇನೂ ಇಲ್ಲ, ಆದ್ರೆ ಸಿದ್ಧಗಂಗಾ ಶ್ರೀಗಳಿಗೆ ಯಾಕಿಲ್ಲ ಭಾರತ ರತ್ನ ಅಂತ ಪ್ರಶ್ನಿಸಿದ್ದಾರೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಅಡ್ವಾಣಿ ಅವರಿಗೆ ಕೊಡ್ಲಿ, ಪಾಪ ಬೇಡ ಅಂತಂದ್ರೆ ಅವರಿಗೆ. ಅದ್ವಾನಿ ಅವರಿಗೆ ನಮ್ ಕನ್ಸಂಡಿರೋ ಕೇಳಿದ್ರೆ ನಾನು ಇವರು ಪತ್ರ ಬರೆದಿದೆ. ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ ತುಮಕೂರು ಸಿದ್ಧಗಂಗಾ ಶ್ರೀಗಳು. ಅದ್ವಾನಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ.
ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾವುದು ಏನು ತಗರಾದಿಲ್ಲ, ಅವ್ರಿಗೆ ಅಭಿನಂದಿಸ್ತೀವಿ. ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು. ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ. अडवाणी जी को जो दिए ठीक है, उसका हम स्वागत करते हैं. ಎಲ್.ಕೆ. ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ಗೌರವ ಸಿಕ್ಕಿರೋದಕ್ಕೆ ಕುಟುಂಬ ಸದಸ್ಯರಲ್ಲಿ ಸಂಭ್ರಮ ಮನೆ ಮಾಡಿದೆ. ಪುತ್ರಿ ತಂದೆಗೆ ಸಿಹಿ ತಿನ್ನಿಸಿದ್ರು. ಈ ಸುದ್ದಿ ಕೇಳಿದ ಅಡ್ವಾಣಿ ಆನಂದ ಬಾಷ್ಪ ಸುರಿಸಿದ್ದಾರೆ. ಈ ಅತ್ಯುನ್ನತ ಗೌರವ ನೀಡಿದ ಕೇಂದ್ರ ಸರ್ಕಾರಕ್ಕೆ ಅಡ್ವಾಣಿ ಪುತ್ರ ಮತ್ತು ಪುತ್ರಿ ಧನ್ಯವಾದ ತಿಳಿಸಿದ್ದಾರೆ. I would like to thank the Honorable Prime Minister Shri Narendra Modi ji for conferring this award on my father. बहुत खुशी है मुझे भी पूरे परिवार को कि दादा को इतना बड़ा सम्मान, देश का सर्वोच्च सम्मान मिला है. निश्चित ही आज मुझे एक व्यक्ति जिसकी याद सबसे ज्यादा आ रही है वो मेरी माँ है, और माँ का दादा के जीवन में बहुत बड़ा योगदान रहा है, निजी जीवन में भी और राजनीतिक जीवन में भी. ಅಡ್ವಾಣಿ ಮೋದಿಯವರ ಗುರು ಶಿಷ್ಯ ಬಂಧ ವಿಚಿತ್ರ ತಿರುವುಗಳು ಮತ್ತು ಏಳು ಬೀಳುಗಳಿಂದ ಕೂಡಿದೆ.